ನಮಸ್ಕಾರ, ಪರಿಸರ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸ್ಕಂದ. ರಿಯಲ್ ಎಸ್ಟೇಟ್ ದಿಗ್ಗಜ ಪಾರ್ಥಸಾರಥಿಯವರು ವಿಶ್ವದ 5ನೇ ಕೋಟ್ಯಾಧಿಪತಿ ಎಂದು ನೇಮಿಸಲಾಗಿದೆ. ಇವರು ಭಾರತದ ಎಲ್ಲ ಅರಣ್ಯಗಳನ್ನು ತಮ್ಮದಾಗಿಸಿಕೊಂಡು ಪರಿಸರ ಪ್ರೇಮಿ ಎಂದು ನಿರೂಪಿಸಿದ್ದಾರೆ. ಇವರ ಮುಂದಿನ ಆಲೋಚನೆಯನ್ನು ನೋಡೋಣ. ಕಂಗ್ರ್ಯಾಚುಲೇಷನ್ ಸರ್, ಇಂಡಿಯಾದಲ್ಲಿರೋ ಎಲ್ಲ ಫಾರೆಸ್ಟು ನಮ್ದಾಗಿದೆ ಸರ್. ನೆಕ್ಸ್ಟು ಫ್ಯೂಚರ್ ಪ್ಲಾನ್ಸ್ ಏನು? ಕರ್ನಾಟಕದಲ್ಲಿರುವಂತ ಎಲ್ಲ ಅರಣ್ಯನ ಡಿಸ್ಟ್ರಾಯ್ ಮಾಡಿಸ್ರಿ, ಅದೇ ನಮ್ಮ ನೆಕ್ಸ್ಟ್ ಪ್ಲಾನ್ ಸರ್. ಅರ್ಥ ಆಗ್ಲಿಲ್ವಾ? ಕರ್ನಾಟಕದಲ್ಲಿರೋದು ಡಿಸ್ಟ್ರಾಯ್ ಮಾಡಿಸ್ರಿ ಎಲ್ಲ ಅರಣ್ಯ. ಸರ್, ಗೌರ್ಮೆಂಟ್ ಇಂಟರ್ವೆನ್ಷನ್ ಪರಿಸರವಾದಿಗಳು ಮೀಡಿಯಾದವರು ಅಪೋಸ್ ಮಾಡ್ತಾರೆ. ಸಿ ಈಚ್ ಅಂಡ್ ಎವ್ರಿ ಸ್ಟೆಪ್ ಯಾರೇ ಬಂದ್ರು ಅವ್ರನ್ನೆಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ರಿ, ಪ್ಲಸ್ 50 crores ಕೊಡ್ರಿ, ಬರ್ತಾರೆ. ಓಕೆ ಸರ್. ಪ್ಲಾನ್ ಸಕ್ಸಸ್ ಸರ್. ಕರ್ನಾಟಕದಲ್ಲಿರೋ ಅರಣ್ಯಗಳೆಲ್ಲ ಫುಲ್ ಪ್ಲೇನ್ ಆಗಿದೆ, ಬಾರ್ಡರ್ಸ್ ಬಿಟ್ಟು. ಬ್ಯಾಡ್ ನ್ಯೂಸ್ ಅಂತಂದ್ರೆ ಪ್ರಾಣಿಗಳೆಲ್ಲ ಸತ್ತೋಗಿದೆ ಸರ್. ಅಪ್ಕಮಿಂಗ್ ಪ್ಲಾನ್ಸ್ ಏನು? We will go for industrialization. ನೋಡ್ರಿ, ಎಲ್ಲ VFX ಎಡಿಟರ್ಸ್ನ ಕರೆಸಿ, ಗ್ರಾಫಿಕ್ಸ್ ಎಡಿಟರ್ಸ್ನ ಕರೆಸಿ, ಎಲ್ರನ್ನೂ ಹೈರ್ ಮಾಡಿ ಆ್ಯನಿಮೇಷನ್ ಅವ್ರನ್ನ, ಪ್ಲಸ್ 10 crores ಅವಾಯ್ಡ್ ಮಾಡಿ. ನಮಗೆ ಒಂದು ಸ್ಟೇಡಿಯಂ ರೆಡಿ ಆಗಬೇಕು, ಅದರಲ್ಲಿ ಎಲ್ಲ ಪ್ರಾಣಿಗಳನ್ನು ಬರಬೇಕು, ನೋಡಬೇಕು, ವಿತ್ 70 effects. Is it possible sir? Everything is possible in front of Sarathi. Congratulations sir. And the new studio open ಆಗಿದೆ. I want to see it. Sir, we have all resources except water. ದುಡ್ಡು ಕೊಟ್ಟು ಕೊಂಡ್ಕೊಳ್ರಿ, ಅದಕ್ಕೂ ಕೇಳ್ಬೇಕಾ? ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೊಬೋದು. Rain sir? ಮನುಷ್ಯ ಪ್ರಕೃತಿಯಲ್ಲೊಬ್ಬ, ಅದನ್ನು ಮರೆತರೆ ಹೀಗೆ ಆಗುತ್ತೆ. ದುಡ್ಡಿಂದ ಏನೂ ತಗೊಳಕ್ಕಾಗೋದಿಲ್ಲ. ಪ್ರಕೃತಿಯಲ್ಲಿರದೆ ನಾವು ಸ್ವೀಕಾರ ಮಾಡಬೇಕು. ಪ್ರಕೃತಿಗೆ ಬೆಲೆ ಕೊಡೋಣ.